ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಸಾಕಷ್ಟು ನ್ಯೂಸಲ್ಲಿ ಆಗಿರ್ಬೋದು ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಆಗಿರ್ಬೋದು ಕೇಳಿರ್ತೀರ, BPL ರೇಷನ್ ಕಾರ್ಡ್ ಇದ್ದವ್ರಿಗೆ ಸರ್ಕಾರದಿಂದ 1000 ರೂಪಾಯಿ ಕೊಡ್ತಾರಂತೆ. ಹೌದಾ ಅಂತ? ಖಂಡಿತವಾಗ್ಲೂ ಹೌದು. ಹಾಗಾದರೆ ಯಾರಿಗೆಲ್ಲ ಕೊಡ್ತಾರೆ, ಯಾವಾಗಿಂದ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ APL BPL ಅಂತ್ಯೋದಯ ಕಾರ್ಡ್ ಇರೋರ್ಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಹೊಸ ವರ್ಷದಿಂದ. ಅದೇನು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಅದೇ ವೀಡಿಯೋಗೆ ಲೈಕ್ ಕೊಡ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಇದೆ ಅಂತ. ಇದೇ ರೀತಿ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಯಾವುದೇ ಹೊಸ ಅಪ್ಡೇಟ್ ಆಗಿರ್ಬೋದು ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ವಿಡಿಯೋಗೆ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸರ್ಕಾರದಿಂದ ಏನಪ್ಪ ಗುಡ್ ನ್ಯೂಸ್ ಬಂದಿರೋದು APL BPL ಹಾಗೆ ಅಂತ್ಯೋದಯ ಕಾರ್ಡ್ ಇರೋರಿಗೆ ನನ್ನ ತಿಳಿಸ್ತೀನಿ. ಫಸ್ಟ್ ಆಫ್ ಆಲ್ ಮೊದಲು ಏನಿತ್ತು ಅಂತಂದರೆ, ಇವಾಗ APL ಹಾಗೆ BPL ಅಂತ್ಯೋದಯ ಕಾರ್ಡ್ನ ಹಣ ಎಷ್ಟಿರಬೇಕು ಅಂದರೆ, ಇವಾಗ BPL ಕಾರ್ಡ್ ಇರೋರಿಗೆ ಆದಾಯ ಬಂದು 1,20,000ಕ್ಕಿಂತ ಒಳಗಿರಬೇಕು. ಹಾಗೆ APL ಕಾರ್ಡ್ ಇರೋರಿಗೆ 2 ಲಕ್ಷದ ಒಳಗಿರಬೇಕು ಅಂತ ಮುಂಚಿಂದನೂ ಅಷ್ಟು ಇದೆ, ಅದು ನಿಮಗೂ ಕೂಡ ಗೊತ್ತಿದೆ. ಇವಾಗ ಅದನ್ನು ಮಿತಿನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅಂದರೆ ಇವಾಗ BPL ಕಾರ್ಡ್ ಇರೋರಿಗೆ ಮೊದಲು 1,20,000 ಒಳಗಿತ್ತು ಅಂತ ಹೇಳಿದರು. ಇವಾಗ ಅದನ್ನು 2 ಲಕ್ಷದವರೆಗೂ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಹಾಗೆ APL ಕಾರ್ಡ್ ಇರೋರಿಗೂ ಅಷ್ಟೇ ಮೊದಲು 2 ಲಕ್ಷದೊಳಗಿರಬೇಕು ಅಂತ ಇತ್ತು, ಇವಾಗ 3 ಲಕ್ಷದೊಳಗೆ ಮಾಡಿದ್ದಾರೆ. ಇದು ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು APL BPL ಹಾಗೆ ಅಂತ್ಯೋದಯ ಕಾರ್ಡ್ ಇರೋರಿಗೆ. ಇನ್ನು ನೆಕ್ಸ್ಟ್ ಮೇನ್ ವಿಷಯ ಬಂದು ಅಂದರೆ ಕೇಂದ್ರ ಸರ್ಕಾರದಿಂದ ಎಸ್ಪೆಷಲಿ ರೇಷನ್ ಕಾರ್ಡ್ ಇದ್ದವ್ರಿಗೆ 1,000 ಹಣ ಕೊಡ್ತಾರಂತೆ. ಹೌದಾ ಅಂದರೆ ಖಂಡಿತವಾಗ್ಲೂ ಹೌದು. ಇದು ಮೀಡಿಯಾದಲ್ಲಾಗಿರ್ಬೋದು, ನ್ಯೂಸ್ ಪೇಪರಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕಡೆ ಬರ್ತಾ ಇದೆ. ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ. ಇದು ಕೇಂದ್ರ ಸರ್ಕಾರದಿಂದ ಆಹಾರ ಭದ್ರತಾ ಇಲಾಖೆಯಿಂದ ಬಂದಿರುವಂತದ್ದು. ಈ ಯೋಜನೆಯಿಂದ 80 ಕೋಟಿ ಜನರಿಗೆ ಹೆಲ್ಪ್ ಆಗತ್ತೆ ಹಣಕಾಸಿನ ವಿಚಾರದಲ್ಲಿ ಅನ್ಬಿಟ್ಟು ಸರ್ಕಾರದಿಂದ ಹೇಳಿದ್ದಾರೆ. ಹಾಗಾದ್ರೆ ಯಾರಿಗೆಲ್ಲ ಕೊಡ್ತಾರೆ 1,000 ಅಂತಂದ್ರೆ, ಯಾರಿಗೆಲ್ಲ ನಿಮಗೂ ಕೂಡ ಗೊತ್ತಿದೆ, ನಾನು ಸಾಕಷ್ಟು ಬಾರಿ ತಿಳಿಸಿದ್ದೀನಿ. ರೇಷನ್ ಕಾರ್ಡ್ ಇರೋರು ಪ್ರತಿಯೊಬ್ರು ಕೂಡ KYC ಮಾಡಿಸಿರ್ಲೇಬೇಕು. ಮನೆ ಯಜಮಾನಿಯರು ಮಾತ್ರ ಅಲ್ಲ, ರೇಷನ್ ಕಾರ್ಡಲ್ಲಿ ಎಷ್ಟು ಜನದ ಹೆಸರಿರುತ್ತೆ ಎಲ್ಲರದ್ದು ಕೂಡ KYC ಆಗಿರಲೇಬೇಕು ಅಂತ ಹೇಳಿದೆ. ಈ ಯೋಜನೆಯಿಂದನೂ ಅಷ್ಟೇ ಯಾರೆಲ್ಲ KYC ಮಾಡಿಸಿರ್ತೀರಾ BPL ಹಾಗೆ ಅಂತ್ಯೋದಯ ಕಾರ್ಡ್ ಇರೋರು, ಅವರಿಗೆ ಮಾತ್ರ ಈ 1,000 ಹಣ ಏನು ಯೋಜನೆ ಜಾರಿಗೆ ತಂದಿದ್ದಾರೆ ಆ ಹಣ ಬರುವಂಥದ್ದು. ಇದು ಜನವರಿ 1 ಅಂದರೆ ನಾಳೆಯಿಂದ ಈ ಯೋಜನೆ ಜಾರಿಗೆ ಬರುವಂಥದ್ದು. ಸದ್ಯಕ್ಕೆ ಇಷ್ಟ ಬಂದಿರೋದು ಮಾಹಿತಿ. ಹೇಗೆ ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ಏನೋ ತಿಳಿಸಿಲ್ಲ. ಒಟ್ಟಿನಲ್ಲಿ KYC ಆಗಿರೋರಿಗೆ ಜನವರಿ 1, 2025ರಿಂದ 1,000 ಹಣ ಕೊಡ್ತೀವಿ KYC ಆಗಿರೋರಿಗೆ ರೇಷನ್ ಕಾರ್ಡಲ್ಲಿ ಅಂತ ಹೇಳಿದರೆ. ಇದ್ರ ಬಗ್ಗೆ ಏನೇ ಹೆಚ್ಚಿನ ಮಾಹಿತಿ ಬಂದರೂ ಕೂಡ ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಈ ಗ್ಯಾರಂಟಿ ಯೋಜನೆಗೂ ಈ 1,000 ಹಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ಗ್ಯಾರಂಟಿ ಸ್ಕೀಮ್ಸ್ ಎಲ್ಲ ಏನಿದ್ರು ರಾಜ್ಯ ಸರ್ಕಾರದಿಂದ ಕೊಡ್ತಿರೋವಂಥದ್ದು. ಇದು 1,000 ರೂಪಾಯಿ ಕೊಡ್ತೀವಿ ಅಂತ ಏನು ಹೇಳ್ತಿದ್ದಾರೆ, ಇದು ಕೇಂದ್ರ ಸರ್ಕಾರದಿಂದ. ಹಾಗಾದರೆ ಮಹಿಳೆಯರು ಅಂತೂ ಇದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಯಾಕಂದರೆ ಗೃಹಲಕ್ಷ್ಮಿ ಹಣ ಬರುತ್ತೆ, ಮತ್ತು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಬರುತ್ತೆ. ಹಾಗೆ ಈ 1,000 ಹಣ ಕೂಡ ಬಂದರೆ ಖಂಡಿತವಾಗ್ಲೂ ಒಳ್ಳೆ ಹಣಕಾಸಿನ ವಿಚಾರದಲ್ಲಿ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮಹಿಳೆಯರಿಗೆ. ಇದಾಗಿತ್ತು ರೀಸೆಂಟ್ ಅಪ್ಡೇಟ್. ಇದೇ ಥರ ಸರ್ಕಾರದ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.